ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ ಒಂದು 2-3 ತಿಂಗಳಿಂದ ಒಂದು ಚುನಾವಣೆ ಪ್ರಕ್ರಿಯೆ ಏನು ನಾಳೆ ಬಹುಶಃ ಇಷ್ಟೊತ್ತಿಗಾಗಲೇ ಜನ ಯಾವ ಕಡೆ ದೇಶದಲ್ಲಿ ಇವತ್ತು ಮತದಾನ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ನಾಳೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಇವತ್ತು ಬಂದಿರತಕ್ಕಂಥ ಪ್ರಮುಖ ವಿಷಯ ಏನಪ್ಪ ಅಂದ್ರೆ ಮತದಾನದ ಪೂರ್ವ ಸಮೀಕ್ಷೆ ದೇಶದಲ್ಲಿ ಈ ರೀತಿ ನಡೀತಾ ಇರೋದರಿಂದ ಇವತ್ತು ನಿನ್ನಿಂದ ಮೊನ್ನೆ ಆಗಿರತಕ್ಕಂಥ ಸಮೀಕ್ಷೆಯಲ್ಲಿ ಬಹುಶಃ 95% ಇರ್ತಕ್ಕಂಥ ಟಿ ವಿ ಚಾನಲ್ಗಳು, ದೇಶದಲ್ಲಿರ್ತಕ್ಕಂಥ ಸಾವಿರಾರು ಟಿ ವಿ ಚಾನಲ್ಗಳಲ್ಲಿ ಇವತ್ತು ನಮ್ಗೆ ವಿಷಯ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ 2024ರಲ್ಲಿ ಮತ್ತೆ ಈ ದೇಶದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿಯವರು 400ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ತಾರೆ ಅಂತಕ್ಕಂಥ ಒಂದು ಏನು ಸಮೀಕ್ಷೆ ಇವತ್ತು ಬಂದಿದೆ. ಆ ಒಂದು ಸಮೀಕ್ಷೆ 100ಕ್ಕೆ 100ರಷ್ಟು ಸುಳ್ಳಾಗ್ತಕ್ಕಂಥದ್ದು. ಇವತ್ತು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅದು 100ಕ್ಕೆ 100 ಸುಳ್ಳು ಆಗ್ತಕ್ಕಂಥದ್ದು. ಇದ್ರ ಜೊತೆಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ನೀವು ಚುನಾವಣಾ ನಡೀತಕ್ಕಂಥ ಸಂದರ್ಭದಲ್ಲಿ ಮತದಾನದ ಪೂರ್ವ ಸಮೀಕ್ಷೆಯನ್ನು ನೀವು ರದ್ದು ಮಾಡಿದರೆ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಆದರೆ ಮತದಾನ ಮುಗಿದ ಮೇಲೆ ಅದರ ಫಲಿತಾಂಶ ಅದು ಯಾವುದೇ ರೀತಿಯಿಂದ ಫಲಿತಾಂಶ ಇದ್ದೇ ಇರತಕ್ಕಂಥದ್ದು, ಒಂದು ದಿನಾಂಕ ಇದ್ದೇ ಇರತಕ್ಕಂಥದ್ದು ಒಂದು ದಿನಾಂಕ. ಆದರೆ ಆ ದಿನಾಂಕದವರೆಗೆ ಅದು ಕಾಯಲಾರ್ದನ ಅದು ಎಲ್ಲೋ ಒಂದು ಕಡೆ ಈ ಒಂದು ಸಮೀಕ್ಷೆ ಮುಖಾಂತರ ಒಂದು ಅಧಿಕಾರಿಗಳ ಮೇಲೆ ದಬಾವ್ ಹಾಕ್ತಕ್ಕಂಥದ್ದು ಇರ್ಬೋದು, ಅಥವಾ ಮತದಾರರ ಮೇಲೆ ಅದೊಂದು ಪ್ರಜಾಪ್ರಭುತ್ವದ ಕೊಗ್ಗಲೆ ಅಂತಕ್ಕಂಥದ್ದು ಇರ್ಬೋದು. ಸೊ ಈ ರೀತಿ ಹಲವಾರು ಆತಂಕಗಳಿಗೆ ಎಡೆ ಮಾಡಿ ಕೊಡ್ತಕ್ಕಂಥ ಈ ಒಂದು ಸಮೀಕ್ಷೆ ಅಂತಕ್ಕಂಥದ್ದು ಏನಿದೆ, ಇದನ್ನು ಮುಖ್ಯ ಚುನಾವಣಾ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಯಾವುದೇ ಸ್ಥಳೀಯ ಸಂಸ್ಥೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಯಾವುದೇ ಲೋಕಸಭೆಯ ಉಪಚುನಾವಣೆಗಳಿರ್ಬೋದು, ಅದೆಲ್ಲವನ್ನು ರದ್ದು ಮಾಡಬೇಕಂತೇಳಿ ಇವತ್ತು ನಾವು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಇದ್ರ ಜೊತೆ ಇವತ್ತು ಏನು ಚುನಾವಣೆ ನಡೀತಿರ್ಬೇಕಾದ್ರೆ, ಯಾಕಂದ್ರೆ ಗುಪ್ತ ಮತದಾನ ಅಂತಕ್ಕಂಥದ್ದು ನಾವು ಹೇಳ್ತೇವೆ. ಇವತ್ತು ಚುನಾವಣಾ ಅಧಿಕಾರಿಗಳು ಏನು ಹೇಳ್ತಾರೆ ಅಂತಂದ್ರೆ ಈ ಒಂದು ಮತದಾನ ಏನಿದೆ ಇದು ಗುಪ್ತ ಮತದಾನ. ನಾನು ಮತದಾನ ಮಾಡ್ತಕ್ಕಂಥದ್ದು ನಮ್ಮ ಮನೆಯವರಿಗೂ ಗೊತ್ತಾಗಬಾರ್ದು, ನಮ್ಮ ಆಜುಬಾಜು ಇರ್ತಕ್ಕಂಥವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತಂದೇಳಿ ಈ ಒಂದು ಕಾನೂನಿನಲ್ಲಿ ಇರ್ತಕ್ಕಂಥದ್ದು, ಚುನಾವಣೆ ಕಾನೂನಲ್ಲಿ ಇರ್ತಕ್ಕಂಥದ್ದು ಗುಪ್ತ ಮತದಾನ. ಮತ್ತು ಮತದಾನ ಪೋಲಿಂಗ್ ಒಳಗೆ ನೀವು ಚುನಾವಣಾ ಆಯೋಗದವರು ಒಂದು ಡಬ್ಬಿ ಇಟ್ಟಿರ್ತೀರಿ. ಆ ಡಬ್ಬಿ ಕಡೆ ಹೋಗಿ ನಾನು ಬಟ್ಟು ಒತ್ತಕ್ತೇನಲ್ಲ, ಆ ಬಟ್ಟು ಒತ್ತಗೋದನ್ನು ಕೂಡ ನೀವು ಮೊಬೈಲ್ನಲ್ಲಿ ಫೋಟೋ ಹೊಡ್ಕೊಳ್ಳೋದಾಗಲಿ ವಿಡಿಯೋ ಮಾಡ್ಕೊಳ್ಳೋದಾಗಲಿ ಅದನ್ನು ಕೂಡ ಬ್ಯಾನ್ ಮಾಡಿರ್ತಕ್ಕಂಥದ್ದು ನೀವೆಲ್ಲ. ಅದು ಸ್ವಾಗತವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಗುಪ್ತ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತದಾನ ಅಂತಕ್ಕಂಥದ್ದು ಏನು ಚುನಾವಣಾ ಆಯೋಗದವ್ರು ಹೇಳ್ತಾ ಇದ್ದೀರಲ್ಲ, ನೀವು ಚುನಾವಣೆ ನಡೀತಿರ್ಬೇಕಾದ್ರೆ ದೇಶದಲ್ಲಿ ಏನು 100-125-30 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಹಲವಾರು ನೂರಾರು ಚಾನಲ್ಗಳು, ಟಿ ವಿ ಚಾನಲ್ಗಳ ಆ್ಯಂಕರ್ಗಳು ಹೋಗಿ ಇವತ್ತು ರೈಲ್ವೆ ಮಾರ್ಕೆಟ್ ಇರ್ಬೋದು, ರೈಲ್ವೆ ಸ್ಟೇಷನ್ಗಳು ಇರ್ಬೋದು, ಬಸ್ ಸ್ಟೇಷನ್ಗಳು ಇರ್ಬೋದು, ಮಾರ್ಕೆಟ್ಗಳು ಇರ್ಬೋದು, ಇವತ್ತು ಸಾರ್ವಜನಿಕ ಕಚೇರಿಗಳ ಆವರಣಗಳು ಇರ್ಬೋದು. ಸೊ ಈ ರೀತಿ ದೇಶದ ನಾನಾ ಸಾರ್ವಜನಿಕ ಸ್ಥಳಗಳಲ್ಲಿ ಟಿ ವಿ ಆ್ಯಂಕರ್ಗಳು ಹೋಗಿ ಇವತ್ತು ಸಾರ್ವಜನಿಕರಿಗೆ ಹೋಗಿ ಮೈಕ್ ಹಿಡಿದ, ನೀನು ಎದಕ್ಕೆ ಓಟ್ ಹಾಕ್ತಿ, ನೀವು ಎದಕ್ಕೆ ಮತದಾನ ಮಾಡ್ತೀರಿ, ಅದನ್ನು ಬಹಿರಂಗಪಡಿಸಿದ್ರೆ ಇದಕ್ಕೆ ಅರ್ಥ ಇಲ್ಲ. ಈ ಗುಪ್ತ ಮತದಾನ ಅಂತಕ್ಕಂಥದ್ದು ಏನು ನಿಮ್ಮದೇನು ಅಜೆಂಡಾ ಇದೆ, ಚುನಾವಣಾ ಒಂದು ಅಧಿಕಾರಿಗಳ ಒಂದು ಈ ದೇಶದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು ಏನು ಕಾನೂನು ಇದೆ ಅದನ್ನು ನೀವು ಉಲ್ಲಂಘನೆ ಮಾಡಿದಂಗೆ ಆಗ್ತಾ ಇದ್ದಿಲ್ಲ. ಇವತ್ತು ಯಾರು ಗುಪ್ತ ಮತದಾನ ಇದನ್ನು ಇರಬೇಕಂತಂದು ಏನು ಕಾನೂನನ್ನು ನೀವು ಜಾರಿಗೆ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಇರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಇವತ್ತು ಚುನಾವಣಾ ಆಯೋಗ ಇರ್ಬೋದು, ಮತ್ತು ಇದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಇವತ್ತು ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಯಾವುದಾದ್ರೂ ಟಿ ವಿ ಚಾನಲ್ ಮೂಲಕ ಅಥವಾ ಯಾವುದಾದ್ರೂ ಪತ್ರಿಕೆ ಮೂಲಕ ಯಾವುದಾದ್ರೂ ಒಂದು ಸುದ್ದಿವಾಹಿನಿ ಮೂಲಕ ಯಾವುದಾದ್ರೂ ಸಾಮಾಜಿಕ ಜಾಲತಾಣದ ಮೂಲಕ
ಇವತ್ತು ಎಲ್ಲ ಟಿ ವಿ ಚಾನಲ್ಗಳು, ಎಲ್ಲ ಪತ್ರಿಕೆಗಳು, ಎಲ್ಲ ಸಾಮಾಜಿಕ ಜಾಲತಾಣಗಳು ಇವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ನಮ್ಮದೊಂದು ಭರವಸೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಟಿ ವಿ ಚಾನಲ್ ಯಾವುದಾದ್ರೂ ಒಬ್ಬ ಪಕ್ಷದ ಒಬ್ಬ MP ನೋ ಅಥವಾ ಯಾವುದಾದ್ರೂ ಒಂದು ಪಕ್ಷದ ಮಿನಿಸ್ಟ್ರು ಅವನು ಒಂದು ಟಿ ವಿ ನಡೆಸ್ತಾ ಇರ್ತಾನೆ, ಅಥವಾ ಯಾವುದಾದ್ರೂ MLA ಅಥವಾ ಯಾವುದಾದ್ರೂ ಒಬ್ಬ ಪಕ್ಷದ ಒಬ್ಬ ವಕ್ತಾರ, ಪಕ್ಷದ ಒಬ್ಬ ನಾಯಕ ಅವನು ಎಲ್ಲೋ ಒಂದು ಕಡೆ ಪತ್ರಿಕೆ ನಡೆಸ್ತಿರ್ತಾನೆ. ಸೊ ಅದ್ರ ಮುಖಾಂತರ ಅಭ್ಯರ್ಥಿ ಆಗಿರ್ತಕ್ಕಂಥವನು ಆ ಪತ್ರಿಕೆಯನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಒಂದು ಪ್ರಸಂಗನೂ ಆಗ್ಬೋದು. ಆ ಒಬ್ಬ MP, ಆ ಒಬ್ಬ ಮಿನಿಸ್ಟ್ರು ತನ್ನದೇ ಆಗಿರ್ತಕ್ಕಂಥ ಟಿ ವಿ ಮುಖಾಂತರ ಒಂದು ಪಕ್ಷದ ಪರವಾಗಿ ಸಾರ್ವಜನಿಕರ ಮಧ್ಯೆ ಹೋಗಿ ಆ ಸಾರ್ವಜನಿಕರಿಗೆ ಒಂದು 100 ಜನದೊಳಗೆ ಒಂದು 50 ಜನ ಒಂದು ಪಕ್ಷಕ್ಕೆ ಕೇಳಿದ್ರೆ ಅಂದರೆ ಅದನ್ನೇ ಬಿತ್ತರಿಸೋದು, ಅದನ್ನೇ ಸಾರ್ವಜನಿಕರಿಗೆ ತೋರಿಸೋದು. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇವತ್ತು ಒಂದು ಆಡಳಿತ ಪಾರ್ಟಿ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಇವತ್ತು ದೇಶದಲ್ಲಿ ಏನು ಕೆಲಸ ಮಾಡ್ತಕ್ಕಂಥದ್ದು ಪಕ್ಷಗಳಿರ್ತಾವೆ, ಅವರು ಜನವಿರೋಧಿ ಕೆಲಸಗಳನ್ನು ಮಾಡಿದ್ರೆ ಅದನ್ನು ಕಿತ್ತು ಒಗಿತಕ್ಕಂಥ ಅಧಿಕಾರ ಇರೋದು ಜನರಿಗೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಯಾರು ಜನವಿರೋಧಿ ಆಡಳಿತ ನಡೆಸ್ತಾ ಇರ್ತಾರ ಅದನ್ನು ಕಿತ್ತು ಒಗೆದ ಮತ್ತು ತಮಗೆ ಯಾವ ಸರ್ಕಾರ ಬೇಕು ಅದನ್ನು ರಚನೆ ಮಾಡ್ಕೊಳ್ತಿರ್ತಕ್ಕಂಥ ಅಧಿಕಾರ ಇರೋದು ಜನಸಾಮಾನ್ಯರಿಗೆ. ಆದ್ದರಿಂದ ಇವತ್ತಿನ ಒಂದು ವಿಷಯ ಏನಿದೆ, ಇವತ್ತು ನಿನ್ನೆಲ್ಲ ಮೊನ್ನೆ ಆಗಿರ್ತಕ್ಕಂಥ ದೇಶದಲ್ಲಿ ಸಮೀಕ್ಷೆ, ಇದು ಸಂಪೂರ್ಣ ಸುಳ್ಳಾಗಿರ್ತಕ್ಕಂಥ ಸಮೀಕ್ಷೆ. ಅದರ ಜೊತೆಗೇನೈತಲ್ಲ ಈ ರೀತಿ ಸಮೀಕ್ಷೆಗಳು ದೇಶದಲ್ಲಿ ನಡಿಕೂಡ್ದು ಮುಂದಿನ ಎಲ್ಲ ಚುನಾವಣೆಗಳು, ಮುಂದಿನ ಎಲ್ಲವೂ ಕೂಡ ಇದು ಸುಪ್ರೀಂ ಕೋರ್ಟ್ದವರು ಆಮೇಲೆ ರಾಷ್ಟ್ರಪತಿಗಳು ಕೂಡಿಕೊಂಡು ಚುನಾವಣಾ ಅಧಿಕಾರಿಗಳು ಇದನ್ನು ರದ್ದು ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಈ ಒಂದು ವಿಷಯವನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ. ಮತ್ತು ಇನ್ನೊಂದು ವಿಷಯ ಇವತ್ತು ತಮ್ಮ ಮುಂದೆ ನಾವು ಸ್ಪಷ್ಟಪಡಿಸ್ತೇವೆ. ಏನು ಬಹುಶಃ 2004ರಲ್ಲಿ 1999ರಲ್ಲಿ ಆಗಿನ ಅಟಲ್ ಬಿಹಾರಿ ವಾಜಪೇಯಿ ಅವರು, ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು, ಕಂಟಿನ್ಯೂ 3 ಟೈಮ್, ಒಂದು ದಿವಸ ಒಂದು 13 ದಿನ ಆಗಿದ್ರು, ಒಂದು ಸಲ 13 ತಿಂಗಳಾಗಿದ್ರು, ಅದಾದಮೇಲೆ 4.5 ವರ್ಷ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು 2004ರಲ್ಲಿ ಅವರು ಏನು ಅಧಿಕಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲ ಸಮೀಕ್ಷೆಗಳು, ಎಲ್ಲ ಟಿ ವಿ ಚಾನಲ್, ಎಲ್ಲ ಪತ್ರಿಕೆ, ಇಡೀ ದೇಶದಲ್ಲಿರ್ತಕ್ಕಂಥೆಲ್ಲ ಸುದ್ದಿವಾಹಿನಿಗಳು ಆ ಸಂದರ್ಭದಲ್ಲಿ ಬಹುಶಃ 10% ಅಷ್ಟು ಸುದ್ದಿವಾಹಿನಿಗಳಿದ್ದು. ಈಗ ನೋಡಿದ್ರೆ ಈಗ ಸಾವಿರಾರು ಸುದ್ದಿವಾಹಿನಿಗಳಾಗ್ಯಾವ ದೇಶದಲ್ಲಿ. ಅವಾಗ ಕೇವಲ 100 ಚಾನಲ್ಗಳು ಅಷ್ಟೇ ಇದ್ವು. ಅವಾಗ ಸಮೀಕ್ಷೆ ಹೇಳಿರ್ತಾರೆ, ಮತ್ತೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರವನ್ನು ನಡೆಸ್ತಾರೆ, ಮತ್ತೆ ಈ ದೇಶದಲ್ಲಿ ಅಧಿಕಾರವನ್ನು 4ನೇ ಟೈಮ್ಗೆ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಸಮೀಕ್ಷೆಗಳು ಹೇಳಿದ್ವು. ಆದರೆ ಆ ಸಮೀಕ್ಷೆಗಳು 2004ರಲ್ಲಿ ಸುಳ್ಳಾಗಿದೆ. ಅವಾಗ ಮನಮೋಹನ್ ಸಿಂಗ್ ಅವರು ಅಧಿಕಾರ ತಗೊತಾರೆ. ಹೀಗಾಗಿ ಎಲ್ಲ ಟಿ ವಿ ಚಾನಲ್ಗಳ ಒಂದು ಏನು ಸಮೀಕ್ಷೆ ಇತ್ತು ಅದೆಲ್ಲ ಸುಳ್ಳಾಗಿ ಅದು ವಿರೋಧವಾಗಿ ಬಂದಿರತಕ್ಕಂಥ ರಿಸಲ್ಟ್ 2004ರಲ್ಲಿ. ಇದು ಸೇಮ್ ರಿಸಲ್ಟ್ 20 ವರ್ಷ ಆದಮೇಲೆ ಈ ಒಂದು ಇತಿಹಾಸ ಮತ್ತು ಮರುಕಳಿಸ್ತೈತಿ. ನಾಳೆ ನಡೀತಕ್ಕಂಥ ಚುನಾವಣೆ ಏನು ನಿಜ ಇರತಕ್ಕಂಥ ಫಲಿತಾಂಶ ಅದು ನಾಳೆ ಪ್ರಕಟ ಇರೋದ್ರಿಂದ ಕನಿಷ್ಠ 295 ಅಂತೇಳಿ ನ್ಯಾಷನಲ್ ಪ್ರೆಸಿಡೆಂಟ್ ಅವ್ರು ಹೇಳಿದ್ದಾರೆ. ಬಹುಶಃ ನಮಗೆ 272 ಬಂದರೂ ಸಾಕು. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 1 ಮತದಿಂದ ಅಧಿಕಾರ ಕಳ್ಕೊಂಡಿದ್ರು. ಜಯಲಲಿತಾ 1 ಓಟ್ ಹಾಕಲಿಲ್ಲ, ಅವಾಗ ಹಾಕಿಸ್ಲಿಲ್ಲ. ಆ ಒಂದು ಓಟ್ಲಿಂದ ಅಧಿಕಾರ ಕಳ್ಕೊಂಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.